ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಶನಿವಾರ ಈವ್ನಿಂಗ್ ವ್ಲಾಗು. 4 ಗಂಟೆ ಆಗಿತ್ತು. ಬರ್ತಾ ನಾನು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಲ್ವ ಇವಾಗ, ಅದಕ್ಕೇ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ. ಅದನ್ನು ಅಮ್ಮ ಕಟ್ ಮಾಡ್ತಾಯಿದ್ದಾರೆ. ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಕಟ್ ಮಾಡಿ ಸಣ್ಣಕ್ಕೆ ಪೀಸ್ಗಳೆಲ್ಲ ಮಾಡಿಬಿಟ್ಟು ಬಾಕ್ಸ್ಗೆ ತುಂಬಿಸಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬೇಕಾದಾಗ ಯಾವಾಗಾದರೂ ಇವಾಗ ಹೊರಗಡೆಯಿಂದ ಬಂದಾಗ ಇಲ್ಲಾದರೂ ಯಾರಾದರೂ ಬಂದಾಗ ಹಾಗೆ ಪೀಸ್ಗಳನ್ನ ಒಂದು ಪ್ಲೇಟ್ಗೆ ಹಾಕಿ ಕೊಡೋದಕ್ಕೆ ಎಲ್ಲ ಸರಿ ಹೋಗುತ್ತೆ. ಅಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಅದಕ್ಕೆ ಅಂತಲೇ ತೊಗೊಂಬಂದೆ ಕಲ್ಲಂಗಡಿ ಹಣ್ಣ. ಅದು ನೋಡಿದ್ರೆ ಸ್ವೀಟ್ ಇಲ್ಲ, ಕಲರ್ ಇದೆ, ಸ್ವೀಟ್ ಇಲ್ಲ. ಟಿ ವಿಲಿ ಹೇಳ್ತಾ ಇರ್ತಾರಲ್ಲ, ಹಂಗೆ ಆಗೋಗಿದೆ ಇವಾಗ. ಕಲರ್ ಹಾಕ್ತಾರೋ ಏನೋ ಒಂದು ಗೊತ್ತಿಲ್ಲ. ಸ್ವೀಟ್ ಅಂತೂ ಒಂಚೂರು ಒಂಚೂರು ಇತ್ತು ಅಷ್ಟೇ ಸ್ವೀಟ್ ಇದರಲ್ಲಿ. ನೋಡಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಣ್ಣಂತೂ, ಆದರೆ ಸ್ವೀಟೇ ಇರಲಿಲ್ಲ. ಎಲ್ಲ ಕಟ್ ಮಾಡಿ ಹಂಗೆಲ್ಲ ಸಣ್ಣಕ್ಕೆ ಪೀಸ್ಗಳೆಲ್ಲ ಮಾಡಿಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಹಂಗೆ ಅರ್ಧ ಎತ್ತಿಟ್ಟೆ, ಅರ್ಧ ಅಷ್ಟೇ ಅದಕ್ಕೆ ಫಿಲ್ ಆಯಿತು ಆ ಬಾಕ್ಸ್ಗೆ. ಇನ್ನು ಅರ್ಧ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ನಮ್ಮ ಅಮ್ಮನೇ ಕಟ್ ಮಾಡ್ತಾಯಿದ್ರು, ನಾನೇನು ಕಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಹಾಗೆ ಆಮೇಲೆ ಕಾಫಿ ಕುಡಿಬೇಕು. ಸಂಜೆ ಕಾಫಿ ಇಲ್ಲದೆ ಇದ್ದರೆ ಇರೋಕ್ಕೆ ಆಗೋದಿಲ್ಲ. ನಾನು ಎಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ದ್ರೂ ನಂಗೆ ಕಾಫಿ ಕುಡಿದಲೇ ಇರೋಕ್ಕೆ ಆಗೋಲ್ಲ. ಮತ್ತು ಇನ್ನೊಂದು ಮಳೆ ಬರೋ ಥರ ಬೇರೆ ಆಗಿತ್ತು ಇವತ್ತು. ಈವ್ನಿಂಗು ಸ್ವಲ್ಪ ಗಾಳಿ ಎಲ್ಲ ಬೀಸ್ತಾ ಇತ್ತಲ್ಲ, ಅದಕ್ಕೇ ಹಂಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಒಂದು ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು, ಸ್ವಲ್ಪ ಬಿಸಿಲು ಸಿಕ್ಕಾಬಿಟ್ಟೆ ಇತ್ತಲ್ಲ, ಈಗ ಒಂದು ಸ್ವಲ್ಪ ಸಂಜೆ ಮಳೆ ಬರೋ ಟೈಮಲ್ಲಿ ಸ್ವಲ್ಪ ಗಾಳಿ ಬರ್ತಾಯಿತ್ತು. ಅದಕ್ಕೆ ಅಲ್ಲೇ ಆಚೆನೇ ಕೂತ್ಕೊಂಡು ಕುಡಿಯೋಣ ಅಂತ ಕಾಫಿ ಕುಡಿತಾ ಇದ್ದೆ. ಹಂಗೆ ಆಮೇಲೆ ಬಂದ್ಬಿಟ್ಟು ಮನೇಲಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನಮ್ಮಮ್ಮ ದೀಪ ಹಚ್ತಾರೆ. ಅವರು ಸ್ನಾನಕ್ಕೆ ಹೋಗಿದ್ರು. ಅಷ್ಟರಲ್ಲೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಟರೆ ಅವ್ರು ಆಮೇಲೆ ದೀಪ ಹಚ್ಕೊತಾರೆ. ನಾನು ಬೆಳಗ್ಗೆ ಎಲ್ಲ ಹಚ್ಚೋಗಿರ್ತೀನಿ, ಅಮ್ಮ ಸಂಜೆ ಹೊತ್ತು ಹಚ್ತಾರೆ ಅಷ್ಟೇ. ಇಲ್ಲಾಂದರೆ ನಾನು ಒಂದೊಂದು ಸಲ ಹಚ್ತೀನಿ. ನನಗೆ ಯಾವಾಗ ಅವರು ಹಚ್ಚಿದಾಗ ಅವ್ರು ಸ್ನಾನ ಮಾಡ್ಕೊಂಡು ಹಂಗೆ ಹಚ್ತಾರಲ್ಲ, ಅದಕ್ಕೆ ಸುಮ್ಮನೆ ಆಗ್ತೀನಿ ಅಷ್ಟೇ. ನೋಡಿ, ಇವಾಗ ಕಸ ಎಲ್ಲ ಗುಡಿಸ್ಕೊಂಬರ್ತಾಯಿದ್ದೀನಿ. ಯಾಕೋ ಗಂಟಲೆಲ್ಲ ಒಂಥರ ಆಗ್ಬಿಟ್ಟಿದೆ. ಏನೋ ಈ ವೆದರ್ ಚೇಂಜ್ಗೋ ಏನಕ್ಕೋ ಗೊತ್ತಿಲ್ಲ, ಒಂಥರ ಗಂಟಲೆಲ್ಲ ಕಟ್ತದ ಥರ. ನೋಡಿ, ಒಂದು ಸ್ವಲ್ಪ ಹಿಂಗೆ ಗಾಳಿ ಬರ್ತಿತ್ತು ಅಂದ್ಬಿಟ್ಟು ನನ್ನ ಮಗ ಹೋಗ್ಬಿಟ್ಟು ಮೇಲೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದಾನೆ. ಅದು ಸ್ವಲ್ಪ ಬರ್ತಾಯಿಲ್ಲ ಅಮ್ಮ ಅಂತ ಹಂಗೆ ವಾಪಸ್ ಬಂದ್ಬಿಟ್ಟು ಅಷ್ಟೇ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಆಮೇಲೆ ತಿರುಗಿ ಪಾತ್ರೆ ಇದ್ವು, ಅವನ್ನೆಲ್ಲನೂ ಅಂದರೆ ನಾವು ಕಾಫಿ ಕುಡಿದಿದ್ದಷ್ಟೇ ಇನ್ನೆಲ್ಲನೂ ತೊಳೆದು ಹಾಕಿದ್ದೆ. ಕಾಫಿ ಕುಡ್ದವಷ್ಟೇ ಅವಷ್ಟು ತೊಳೆದು ಹಾಕೊಂಡ್ರೆ ಇನ್ನೇನು ನಮ್ಮಮ್ಮ ಇನ್ನೂ ದೀಪ ಹಚ್ಕೊತಾರೆ. ಕಸನೂ ಗುಡಿಸಾಯ್ತು, ಪಾತ್ರೆನೂ ತೊಳೆದಾಯ್ತು, ಇನ್ನೇನು ಕೆಲಸ ಇರಲಿಲ್ಲ. ಟಿ ವಿ ನೋಡ್ಕೊಂಡು ಕೂತಿದ್ದೆ. ಇವತ್ತು IPL ಬೇರೆ ಇದೆಯಲ್ಲ, ಅದನ್ನು ನೋಡಿಕೊಂಡು ಹಂಗೇ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು. ಆಮೇಲೆ ಹಂಗೆ ನನ್ನ ಮಗನೂ ಕೂತಿದ್ದ, ಅವನ ಹತ್ರ ಮಾತಾಡಿಕೊಂಡು. ಅವ್ನಿಗೆ ಎಕ್ಸಾಮ್ ಬೇರೆ ಇದೆ, ಏನು ಓದ್ತಾ ಇರಲಿಲ್ಲ, ಮ್ಯಾಥ್ಸ್ ಇದೆ ಅವನಿಗೆ. ಓದ್ತೀನಿ ಅಂದ್ಕೊಂಡು ಕೂತಿದ್ದ. ಅಷ್ಟರಲ್ಲಿ ಮಳೆ ಎಲ್ಲ ಬರ್ತಾಯಿತ್ತು, ಆಚೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು. ಹಂಗೇ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ. ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಬೇಕು. ಇವಾಗ ನೋಡಿ, ಇದೆಲ್ಲನೂ ಶಿಂಕೆಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ಹಂಗೆ ಸ್ಕ್ರಬ್ಬರ್ ಎಲ್ಲನೂ ತೊಳೆದಿಟ್ಕೊಂಬಿಡ್ತೀನಿ. ಯಾವಾಗೂ ಅಷ್ಟೇ ನಾರ್ಮಲಾಗಿ ನಾನೆಲ್ಲ ಪಾತ್ರೆ ಎಲ್ಲ ತೊಳೆದ್ಮೇಲೆ ಸ್ಕ್ರಬ್ಬರ್ ಎಲ್ಲ ತೊಳೆದಿಟ್ಬಿಡ್ತೀನಿ, ಇಲ್ಲಾಂದರೆ ಅದೊಂಥರ ಆಗಿಬಿಡುತ್ತೆ. ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ನಲ್ಲ ಟಿ ವಿ ನೋಡಿಕೊಂಡು. ಮಳೆ ಬರ್ತಾಯಿತ್ತಲ್ಲ, ತಣ್ಣಗಾಗಿತ್ತು ಸ್ವಲ್ಪ. ಅದಕ್ಕೆ ಸೂಪ್ ಮಾಡ್ಕೊಳ್ಳೋಣ ಅಂತ, ಟೊಮೆಟೊ ಸೂಪ್ ಮಾಡ್ಕೊಳ್ಳೋಣ ಅಂತ. ಒಂಥರ ಚೆನ್ನಾಗಿರುತ್ತೆ ಈ ವೆದರ್ಗೆ, ಅದಕ್ಕೆ ಸೂಪ್ ಮಾಡ್ಕೊತಾ ಇದ್ದೀನಿ. ಅದೇ 10 ರೂಪೀಸ್ ಬರುತ್ತಲ್ಲ ಕಪ್ ಸೂಪ್ ನಾರ್ದು, ಅದನ್ನೇ ಮಾಡ್ತಾಯಿದ್ದೀನಿ. ಟೊಮೆಟೊ ಸೂಪ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗೆ. ಎಲ್ಲನೂ ನಾನು ಹೋಟ್ಲಿಗೆ ಹೋದ್ರೂ ಟೊಮೆಟೊ ಸೂಪೇ ತೊಗೊಳ್ಳೋದು ಜಾಸ್ತಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. 10 ರೂಪೀಸ್ ಅಷ್ಟೇ ಇದು. ಒಂದು ಇಬ್ಬರು ಕುಡಿಬೋದು, ಸ್ವಲ್ಪ ಸ್ವಲ್ಪ ಕುಡಿದ್ರೆ ಒಂದು ಇಬ್ಬರು ಕುಡಿಬೋದು ಅಷ್ಟೇ. ನೋಡಿ, ಇವಾಗ ಇದನ್ನು ಹಂಗೇ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ನೀರಲ್ಲಿ ಮಿಕ್ಸ್ ಮಾಡಿಕೊಂಡೆ, ತಣ್ಣಗಿರೋ ನೀರಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಗಂಟಾಗಲ್ಲ. ಅದಕ್ಕೇ ಕೆಳಗಡೆ ಇಟ್ಬಿಟ್ಟೆ. ಫಸ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ. ಅದನ್ನು ಕಾಯಕ್ಕೆ ಇಟ್ಟಾಗ ಸ್ವಲ್ಪ ಬೇಕಾದ್ರೆ ಶುಗರು, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊತೀನಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಅದರಲ್ಲೇ ಫ್ಲೇವರ್ಸ್ ಇರುತ್ತೆ, ಇನ್ನೂ ಎಕ್ಸ್ಟ್ರಾ ಫ್ಲೇವರಾಗಿ ಇನ್ನೂ ಚೆನ್ನಾಗಿರುತ್ತೆ ನಾವು ಈ ಥರ ಮಾಡಿಕೊಂಡ್ರೆ. ನಾರ್ಮಲಾಗಿ ಏನಿಲ್ಲ, ನೀರಿಗೆ ಅದನ್ನು ಇದು ಪೌಡರ್ನ ಹಾಕ್ಕೊಂಡು ಕುಡಿಯೋರು ಕುಡಿತಾರೆ. ಇದು ನಾನು ಎಕ್ಸ್ಟ್ರಾ ಎಲ್ಲ ಫ್ಲೇವರ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ.
ಈ ಹೋಟ್ಲಲ್ಲಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ, ಸೇಮ್ ಟೇಸ್ಟ್ ಅಂತೂ. ಈ ಬ್ರೆಡ್ನ ಹಂಗೇ ಸ್ವಲ್ಪ ಇದು ಬಿಸಿ ಮಾಡಿಕೊಂಡು ಹಂಗೇ ಕಟ್ ಮಾಡಿ ಹಾಕ್ಕೊಬೋದು. ನನ್ನ ಹತ್ರ ಬ್ರೆಡ್ ಇರಲಿಲ್ಲ, ಅದಕ್ಕೇ ಹಂಗೇ ಮಾಡ್ಕೊಂಡು ಕುಡಿತಾಯಿದ್ವಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನೋಡಿ. ಆ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಯ್ತು ಅಷ್ಟೇ. ನಾನು ಇವಾಗ ಇಲ್ಲಾಂದರೆ ಇದು ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿರಲ್ಲ, ಗಟ್ಟಿನೇ ಇರಬೇಕಿದು ಸೂಪು. ನೋಡಿ ಒಂದು 10 ರೂಪೀಸ್ ಪ್ಯಾಕೆಟಲ್ಲಿ ಇಷ್ಟಾಗುತ್ತೆ. ನಾನು ಹಂಗೂ ಸ್ವಲ್ಪ ನೀರು ಥರನೇ ಇದೆ, ಅದು ಪರವಾಗಿಲ್ಲ, ಒಂದು ಕನ್ಸಿಸ್ಟೆನ್ಸಿ ಸೂಪ್ ಕನ್ಸಿಸ್ಟೆನ್ಸಿಲೇ ಇದೆ. ಮಳೆ ಬರ್ತಿತ್ತಲ್ಲ, ಆಚೆ ಕೂತ್ಕೊಂಡು ಕುಡ್ಕೊಂಡು ಮಳೆನೂ ನೋಡ್ತಾ ಇದ್ವಿ. ನೋಡಿ ಎಲ್ಲ ಮೋಡ ಎಲ್ಲ ಆಗಿದೆ. ಇವತ್ತು ನೆನ್ನೆನೇ ಮೊಬೈಲಲ್ಲಿ ಬರ್ತಾಯಿತ್ತು 80% ಮಳೆ ಇದೆ, ಗುಡುಗು ಮಿಂಚು ಸಹಿತ ಮಳೆ ಅಂತ. ನಾನೇನು ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬರ್ತಾ ಇದೆ ಮಳೆ ಅಂತ. ಇವಾಗ ಈಗ ಒಂದು ಟೈಮು 6 ಗಂಟೆ ಆಗಿತ್ತು ಅನ್ಸುತ್ತೆ, 6 ಗಂಟೆ 6 ಕಾಲು. ಹಂಗೆ ಸೂಪ್ ಕುಡ್ಕೊಂಡು ಕೂತಿದ್ವಲ್ಲ, ಹಂಗೆ ಅವನು ಬಂದು ನನ್ನ ಮಗ ಮಳೆ ಬರ್ತಾಯಿತ್ತಲ್ಲ ಈಚೆ ನಿಂತ್ಕೊಂಡು ಆಟ ಆಡ್ತಾವನೆ. ಇವಾಗ ಮಳೆ ಬಂದಿದೆ, ಒಂದು ಖುಷಿ ವಿಷಯ ಇದು. ಇಷ್ಟು ಬಿಸಿ ಅಂದರೆ ಅಷ್ಟು ಬಿಸಿಲಿದೆ, ಅದರಲ್ಲಿ ಮಳೆ ನೋಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಮೈಂಡು. ಹಾಗೆ ಸೂಪ್ ಕುತ್ಕೊಂಡು ಮಳೆ ನೋಡ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊಬೇಕು. ಇವಾಗ ನೈಟ್ ಊಟಕ್ಕೆ ಹಿಂಗೆ ಸ್ವಲ್ಪ ಕೂಲಾಗಿತ್ತಲ್ಲ ವೆದರು, ಅದಕ್ಕೇನೆ ಅರ್ಜೆಂಟ್ಗಾಗೋ ಟೊಮೆಟೊ ಬಾತೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದೇ ರೇಷನ್ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅದನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ಹೆಂಗೂ ಶನಿವಾರ ಅಲ್ವಾ, ಆಚೆ ಹೋಗ್ಬೇಕಿತ್ತು, ಎಲ್ಲೂ ಆಚೆ ಹೋಗೋಕ್ಕಾಗಲಿಲ್ಲ. ಹೋಗೋಣ ಅಂದ್ಕೊಂಡಿದ್ವಿ, ಮಳೆ ಬೇರೆ ಬರ್ತಾಯಿತ್ತಲ್ಲ, ಅದಕ್ಕೇ ಹೋಗೋಕ್ಕಾಗಲಿಲ್ಲ. ಮನೆಗೇ ಏನೋ ಗೋಬಿ ಮಂಚೂರಿ ಎಲ್ಲ ತರಿಸ್ಕೊತೀನಿ ಅಂತ ಹೇಳ್ತಿದ್ದ ನನ್ನ ಮಗ. ಆಮೇಲೆ ಹೋಗಿ ನಾನು ಟೊಮೆಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊತಿದ್ದೆ, ಅವಾಗ ಹೋಗಿದ್ದಾರೆ, ಮಳೆ ಬರ್ತಿತ್ತು. ಆವಾಗಲೇ ಹೋಗಿ ತರಿಸ್ತೀನಿ ಅಂತ ಅವಾಗ ಹೋದರು. ನಾನು ಅಷ್ಟರಲ್ಲಿ ಟೊಮೆಟೊ ಬಾತ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈ ಕಡೆ ನೋಡಿ ಶುಂಠಿ ಎಲ್ಲನೂ ಅದ್ರ ಸಿಪ್ಪೆ ಎಲ್ಲನೂ ಬಿಡಿಸ್ಕೊಂಡು, ಆಮೇಲೆ ಇದು ಒಣಮೆಣ್ಸಿನ್ಕಾಯಿ ಇತ್ತಲ್ಲ ಇದನ್ನೆಲ್ಲ ತಕ್ಕೊತಾ ಇದ್ದೀನಿ. ತೊಟ್ಟೆಲ್ಲ ತಕ್ಕೊಂಡು ಈರುಳ್ಳಿ ಎಲ್ಲ ಬಿಡಿಸ್ಕೊಂಡೆ. ಆಮೇಲೆ ಟೊಮೆಟೊ ಎಲ್ಲನೂ ಇವೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಇದರಲ್ಲಿ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ಲ ಒಣಮೆಣ್ಸಿನ್ಕಾಯಲ್ಲಿ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಅಂದರೆ ಎಲ್ಲ ಹುರ್ಕೊಬೇಕಲ್ಲ ಎಣ್ಣೆಗೆ ಹಾಕಿ, ಆವಾಗ ಹುರ್ಕೊತೀನಿ. ಇವಾಗ ನೋಡಿ ಈರುಳ್ಳಿ, ಶುಂಠಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ. ಈ ಟೊಮೆಟೊ ಬಾತಂತೂ ಮಸಾಲ ಟೊಮೆಟೊ ಬಾತ್ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡ್ತಿದ್ದು, ಅಂದರೆ ನಾವು ಹಿಂಗೆ ಮಾಡ್ತಿದ್ದು ಮುಂಚೆ. ಆವಾಗ ಇದಂತೂ ಟೇಸ್ಟಿಯಾಗಿರುತ್ತೆ. ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ದೀನಿ. ಇವತ್ತು ಇನ್ನೊಂದು ಸಲ, ಇವತ್ತು ವೆದರ್ ಹಿಂಗಿತ್ತಲ್ಲ, ಅದಕ್ಕೇ ಇನ್ನೇನು ಬೇರೆ ಸಾಂಬಾರೆಲ್ಲ ಏನು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ, ಟೊಮೆಟೊ ಬಾತ್ನೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೈಟ್ ಹೊತ್ತು ತಿನ್ನೋದಕ್ಕೆ. ಅಂದರೆ ರೇಷನ್ ಅಕ್ಕಿ ಹಾಕಿದ್ರಿಂದ ಆವಾಗಲೇ ಮಾಡ್ಕೊಂಡು ಅವಾಗೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಆಮೇಲೆ ಇದು ಏನದು, ನಾವು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಹಾಕಿದ್ರೆ ಅದು ಯಾವಾಗ ಬೇಕಾದ್ರೂ ತಿನ್ಕೋಬೋದು. ಇದು ರೇಷನ್ ಅಕ್ಕಿ ಆದ್ದರಿಂದ ಅವಾಗ ಮಾಡಿ ಅವಾಗ ತಿನ್ಕೊಂಡ್ರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇವನ್ನೆಲ್ಲ ಹುರ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ತೆಂಗಿನಕಾಯಿ, ಮತ್ತು ಇದು ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಇದು ಗಸಗಸೆ ಒಂದು ಸ್ವಲ್ಪ ಹಾಕ್ಕೋತೀನಿ. ಇದು ಮಾಮೂಲಿ ಮಸಾಲ ರುಬ್ತೀವಲ್ಲ ಅದೇ ಥರ ರುಬ್ಕೊಂಡು ಮಾಡ್ತಾ ಇರೋದು, ಅದಕ್ಕೆ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಹಾಕ್ಕೋತಾ ಇದ್ದೀನಿ, ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಏನು ಹಾಕ್ಕೊತಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೇ ಅಚ್ಕಾರದ ಪುಡಿ ಏನು ಹಾಕ್ಕೋತಾ ಇಲ್ಲ. ಇದನ್ನೇ ನಾನು ಜಾಸ್ತಿ ಉರಿಯೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ ಫ್ಲೇಮು, ಸುಮ್ಮನೆ ಹಾಕಿ ಅದರಲ್ಲಿ ಎಣ್ಣೆಯಲ್ಲಿ ಹಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಬಿದ್ರೆ ಮಸಾಲೆ ರೆಡಿ ಆಗೋಗುತ್ತೆ. ಇವಾಗ ನೋಡಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ಟೊಮೆಟೊನ ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕ್ಕೊತೀನಿ, ಇನ್ನು ಅರ್ಧ ಟೊಮೆಟೊ ಒಗ್ಗರಣೆಗೆ ಹಾಕ್ಕೊತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಳೇ ಕಾಲದ ಅಡುಗೆ ಅಲ್ವಾ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮಸಾಲ ಮಾಮೂಲಿ ಚಿಕನ್ ಮಟನ್ ಎಲ್ಲ ಮಾಡ್ತೀವಲ್ಲ ಆ ಮಸಾಲೆಗೆ ರುಬ್ತೀವಲ್ಲ, ಸೇಮ್ ಅದೇ ಥರನೇ. ಆದರೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತೀವಿ ಅಷ್ಟೇ. ಫ್ಲೇವರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ, ನಾನು ಇವಾಗ ಮಳೆ ಬರ್ತಿತ್ತಲ್ಲ ಅದಕ್ಕೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಇದು ಬಟಾಣಿ ಇತ್ತು ಸ್ವಲ್ಪ ಫ್ರಿಜ್ಜಲ್ಲಿ, ಅದನ್ನು ಫ್ರೋಝನ್ ಬಟಾಣಿ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಎಲ್ಲ ಬಟಾಣಿ ಎಲ್ಲ ಬಿಡಿಸಿ ಒಂದು ಕವರ್ಗೆ ಹಾಕ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ, ಯಾವಾಗ ಬೇಕಾದರೂ ಹಾಕ್ಕೊತಿರ್ತೀನಿ. ಈಗ ಟೊಮೆಟೊ ಬಾತ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಇದು ಹಸಿದು ಬಟಾಣಿ ಇತ್ತಲ್ಲ ಅದನ್ನೇ ಹಾಕ್ಕೊಂಡು, ಮತ್ತು ಕ್ಯಾರೆಟು, ಸ್ವಲ್ಪ ಹುಳ್ಳಿಕಾಯಿ ಇತ್ತು, ಅದನ್ನೆಲ್ಲನೂ ಮುರಿದು ಹಾಕ್ಕೋತಾ ಇದ್ದೀನಿ. ಇದು ತರಕಾರಿನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲ ತರಕಾರಿ ಇಲ್ದಲೇನೂ ಬರೀ ಟೊಮೆಟೊ ಬಾತು ಮಾಡ್ಕೊಬೋದು. ನಾನು ತರಕಾರಿ ಇತ್ತಲ್ಲ ಅದಕ್ಕೆ ತರಕಾರಿನೂ ಹಾಕ್ಕೋತಾ ಇದ್ದೀನಿ. ಇವಾಗ ಅದನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಇದನ್ನು ಆಲ್ಮೋಸ್ಟ್ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತ.
ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ನೈಟ್ ಹೊತ್ತು ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಈ ಬೆಳಗ್ಗೆ ಹೊತ್ತು ನಮಗೆ ಕೆಲಸಗಳಿರುತ್ತೆ, ಟೈಮ್ ಇರೋಲ್ಲ, ಅರ್ಜೆಂಟಾಗಿ ಹೋಗಬೇಕು ಅಂಥ ಟೈಮಲ್ಲೆಲ್ಲ ಮಾಡಿಕೊಂಡು ಅದು ನಮ್ಗೆ ಟೇಸ್ಟು ಸಿಗೋಲ್ಲ. ನೈಟ್ ಹೊತ್ತಾದರೆ ನಾವು ಮನೇಲಿ ಫ್ರೀಯಾಗಿರ್ತೀವಲ್ಲ, ಅದು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನಾನು ಬೆಳಗ್ಗೆ ಹೊತ್ತೇನು ಯಾವತ್ತೂ ಮಾಡೋಕ್ಕೋಗಿಲ್ಲ. ರೇಷನ್ ಅಕ್ಕಿ ಉಪಯೋಗಿಸಿದಾಗ ಬರೀ ನೈಟ್ ಹೊತ್ತು ಅಷ್ಟೇ ಮಾಡೋದು. ಅವಾಗ ಮಾಡಿ ಅವಾಗ ತಿಂದು ಖಾಲಿ ಮಾಡಿದ್ರೇ ಇದು ಚೆನ್ನಾಗಿರೋದು. ಇಟ್ಕೊಂಡು ಎಲ್ಲ ಮಾಡಿ ತಿನ್ನೋಕ್ಕೆ ಆಗಲ್ಲ. ಕೆಲವೊಬ್ರಿಗೆ ಇಡಿಸುತ್ತೆ, ಕೆಲವೊಬ್ರಿಗೆ ಇಡಿಸಲ್ಲ. ಅದಕ್ಕೇ ನೋಡಿ ಇವಾಗ ಎಲ್ಲನೂ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದು ಫ್ರೈ ಮಾಡಿಕೊಂಡೆ. ಆಮೇಲೆ ತರಕಾರಿಗಳೆಲ್ಲ ಇತ್ತಲ್ಲ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಮಸಾಲ ಹಾಕ್ಕೊಬೇಕು. ಮಸಾಲ ಹಾಕ್ಕೊಂಡೇನು ಜಾಸ್ತಿ ಇವತ್ತೇನು ಫ್ರೈ ಮಾಡೋ ಅಷ್ಟಿಲ್ಲ, ಯಾಕಂದರೆ ಎಲ್ಲ ಹುರಿದಿದ್ವಲ್ಲ. ತುಂಬ ಜಾಸ್ತಿ ಇವತ್ತೇನಾದ್ರು ಫ್ರೈ ಮಾಡಿಬಿಟ್ರೆ ಅದು ಮಸಾಲ ಘಮ ಇರೋದಿಲ್ಲ ಟೊಮೆಟೊ ಬಾತಲ್ಲಿ. ಅದಕ್ಕೇ ಒಂಚೂರು ಲೈಟಾಗಿ ಹಂಗೆ ಅಂದ್ಕೊಂಡು ಅಲ್ಲಿ ಹಂಗೆ ಇಟ್ಟಿದ್ದೀನಿ. ನಾನು ಈ ಕಡೆ ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದ್ರೆ ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ತೀನಿ, ಸ್ವಲ್ಪ ನೀರು ಹಾಕಲ್ಲ. ಈ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾನು 3 ಗ್ಲಾಸಷ್ಟು ನೀರು ಹಾಕ್ತೀನಿ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಏನದು ಮಸಾಲ ಕಿಚಡಿ ಬರುತ್ತಲ್ಲ ಆ ಥರ ಬರುತ್ತೆ ಟೇಸ್ಟು. ಅಂದರೆ ಆ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಸಖತ್ ಇಷ್ಟ ಇದು. ನೈಟ್ ಹೊತ್ತು ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಬೆಳಗ್ಗೆ ಹೊತ್ತು ಮಾಡಿದ್ರೆ ಇದು ಸೋನಾ ಮಸೂರಿ ಅಕ್ಕಿಲೇ ಮಾಡೋದು. ನೈಟ್ ಹೊತ್ತು ಮಾತ್ರ ಈ ಥರ ಮಾಡ್ಕೊತೀನಿ, ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಮಾಡ್ಕೊತೀನಿ. ಇವಾಗ ನೋಡಿ ತೊಳೆದಕ್ಕಿದ್ನೆಲ್ಲ ಅಕ್ಕಿಯಲ್ಲಿ ಹಾಕ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರ್ತೈತೆ, ಉಳಿದಿದ್ದಿರುತ್ತಲ್ಲ, ಅದಕ್ಕೇ ನೀರು ಹಾಕ್ಕೊಂಡು ಈಗ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 5.25 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಅದು ಕುಕ್ಕರ್ ಫುಲ್ ಆಗೋ ತನಕ ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಅದರ ಸ್ವಲ್ಪ ಮಸಾಲೆ ಇತ್ತು, ಅದನ್ನೆಲ್ಲನೂ ತೊಳೆದ್ಬಿಟ್ಟು ಹಂಗೆ ಜಾರಲ್ಲೇ ನೀರು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ತರಕಾರಿ ಬೇಯೋಕ್ಕೂ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಇವಾಗ ಲಾಸ್ಟಲ್ಲಿ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಕಡೆ ನೋಡಿ ನಮ್ಮಮ್ಮ ನೆನ್ನೆ ಮಾವಿನಕಾಯಿ ತಂದಿದ್ರು, ಅದನ್ನು ಉಪ್ಪಿನಕಾಯಿ ಹಾಕೋರು ಚೆನ್ನಾಗಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೆನ್ನೆ ಎಲ್ಲ ಹಚ್ಚಿಟ್ಟಿದ್ದು ಬಾಕ್ಸಲ್ಲಿ ಹಚ್ಚಿಟ್ಬಿಟ್ಟು ಎತ್ತಿಟ್ಟಿದ್ರು. ನಾನು ಏನೋ ಮಾಡ್ತೀನಿ, ಉಪ್ಪಿನಕಾಯಿ ಮಾಡ್ತೀನಿ ಅಂತ ನಾನು ಮಾಡಲೇ ಇಲ್ಲ. ಅದಕ್ಕೆ ಅವರೇ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಎಲ್ಲ ಉಪ್ಪಿನಕಾಯಿ ರೆಡಿ ಮಾಡಿದ್ದಾರೆ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಉಪ್ಪಿನಕಾಯಿ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀವಿ. ಬೇಕಾದಾಗ ಈ ರೊಟ್ಟಿ ಮಾಡಿದಾಗ, ಇಲ್ಲಾಂದರೆ ನಾರ್ಮಲಾಗಿ ಓಡಾಡಿಕೊಂಡು ಫ್ರಿಜ್ಜಲ್ಲಿ ಇರುತ್ತಲ್ಲ ತೊಗೊಂಡು ತಿಂತಾ ಇರ್ತೀವಿ. ಯಾಕಂದರೆ ಮಾವಿನಕಾಯ್ದಲ್ವ, ಸೊ ಅದಕ್ಕೇ. ಇವಾಗ ನೋಡಿ ಇವಾಗೆಲ್ಲನೂ ಇದು ಕುದೀತಾ ಇದೆ. ಇದು ಚೆನ್ನಾಗಿ ಕುದ್ದಿದ್ಮೇಲೆ ಆಮೇಲೆ ನಾವು ಇದು ಹಾಕ್ಕೋಬೇಕು. ಕುಕ್ಕರ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ತೊಗೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಮಗಿಷ್ಟ, ಕೆಲವ್ರು ಇಷ್ಟಪಡ್ತಾರೆ ಈ ಥರ ಮಾಡೋದು, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಉದ್ರುದ್ರಾಗಿ ಇಷ್ಟಪಡೋರು ಇಷ್ಟಪಡ್ತಾರೆ. ನಂಗೆ ಉದ್ರುದ್ರಾಗಿ ಮಾಡೋ ಟೊಮೆಟೊ ಬಾತು ಇಷ್ಟ, ಹಾಗೆ ಇದೂ ಅಷ್ಟೇ ತುಂಬ ಇಷ್ಟ. ಈ ಥರದ್ದು ತುಂಬ ಅಂದರೆ ತುಂಬ ಇಷ್ಟ ಈ ಟೊಮೆಟೊ ಬಾತು. ಗುಡುಗಂತೂ ನೋಡಿ ಮಳೆ ಬರ್ತಾಯಿದೆ. ಗುಡುಗು ಹೆಂಗೆ ಕೇಳಿಸ್ತಾ ಇದೆ ಅಂತ ವಾಯ್ಸ್ ಓವರ್ ಕೊಡುವಾಗ ಗುಡುಗು ಬರ್ತಾಯಿದೆ. ಮಿಂಚು ಗುಡುಗು ಎಲ್ಲನೂ ಬಂದು ಮಳೆ ಬರ್ತಾಯಿದೆ. ಇವತ್ತು ಸ್ವಲ್ಪ ವಾತಾವರಣ ತುಂಬ ಕೂಲಾಗಿದೆ. ಈ ಕೂಲಾಗಿರೋದ್ರಿಂದನೇ ಈ ಟೊಮೆಟೊ ಬಾತ್ ಮಾಡಿದ್ದು. ಸ್ವಲ್ಪ ಹಬೆ ಗಿಬೆ ಇದ್ದು ಬಿಸಿಲು ಇದ್ದಿದ್ರೆ ನಾನು ಇದನ್ನು ಮಾಡೋಕ್ಕೆ ಹೋಗ್ತಿರಲಿಲ್ಲ, ತಿನ್ನೋಕ್ಕೂ ಆಗೋಲ್ಲ. ಅವಾಗ ಒಂಥರ ಆಗಿಬಿಡುತ್ತೆ ಆ ಬಿಸಿಲು ಹಬೆಗೆ. ಇದನ್ನೆಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಮಸಾಲೆ ಐಟಮ್ಗಳನ್ನ. ಸ್ವಲ್ಪ ಕೂಲಾಗಿತ್ತಲ್ಲ ವೆದರು, ಅದಕ್ಕೇ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ನಾನು ಜಾಸ್ತಿ ನೀರು ಹಾಕಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇದೆ ಫೈನಲ್ ಟಚ್ಚು. ನಮ್ಮ ಮನೇಲಿ ನನ್ನ ಮಗನಿಗೂ ಇಷ್ಟ. ನಾನು ಮಗನೇ ಮಾಡು ಅಂತ ಹೇಳಿದ್ದ, ಅದಕ್ಕೆ ಮಾಡಿದೆ ನೋಡಿ. ಇವಾಗ ಈ ಥರ ಇದೆ. ಮತ್ತು ಹೊರಗಡೆಯಿಂದ ಬೇರೆ ತರಿಸಿದ್ದ ಇದು ಅದೇನದು ಖಾರ ಪುರಿ ಬರುತ್ತಲ್ಲ ಅದನ್ನು, ಮತ್ತು ಬಜ್ಜಿ ಮೆಣಸಿನ್ಕಾಯಿ ಇದೆಲ್ಲ ತಂದಿದ್ರು, ಮತ್ತು ಗೋಬಿ ಮೆಣಸಿನ್ಕಾಯಿ ತಂದಿದ್ದ. ಎಲ್ಲರೂ ಕುತ್ಕೊಂಡು IPL ಇತ್ತಲ್ಲ ಅದನ್ನು ನೋಡ್ಕೊಂಡು ತಿಂತಾಯಿದ್ದೀವಿ. ಇದು ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಟೊಮೆಟೊ ಬಾತ್ ಹಾಕೊಂಡು ತಿಂದ್ಬಿಟ್ಟು ಮಲಗೋದಷ್ಟೇ ನೋಡಿ. ಇವಾಗ ನಾನು ಗೋಬಿ ಮಂಚೂರಿ ತಿಂತಾಯಿದ್ದೆ. ಇದು ನಮ್ಮ ಮನೆಯವರು ಬಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು IPL ಮ್ಯಾಚ್ ನೋಡಿಕೊಂಡು ಹಂಗೆ ತಿಂತಾಯಿದ್ವಿ. ಇದು ಖಾರ ಪುರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ದಾವಣಗೆರೆ ಮಿರ್ಚಿ ಬಜ್ಜಿ ಎಲ್ಲ ಇರುತ್ತೆ ನೋಡಿ. ಎಲ್ಲ ನಮ್ಮ ಮನೆಯವರು ಕೂತ್ಕೊಂಡವ್ರೆ. ಈ ಕಡೆ ನಮ್ಮ ಅಮ್ಮ ಎಲ್ಲ ಕೂತ್ಕೊಂಡು TV ನೋಡ್ಕೊಂಡು ತಿಂತಾಯಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.